ಜಿಯೋಗ್ರಫಿಕರಣ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೆಲ್ಲ ಬೃಹದಾಕಾರದ ಹಡಗುಗಳನ್ನು ನೋಡಿರ್ತೀರಿ. ಇವು ತುಂಬ ಸುಂದರವಾದ ಜಲನೌಕೆಗಳು. ಇವು ಸಾಗರದ ಅಲೆಗಳ ಮೇಲೆ ಪ್ರಯಾಣಿಸುತ್ತಿರುವಾಗ ತುಂಬ ಮನೋಹರವಾಗಿ ಕಾಣಿಸುತ್ತೆ. ಸಾಗರಗಳಲ್ಲಿ ಇಷ್ಟು ಭಾರವಾಗಿರುವ ಇವು ಹೇಗೆ ತೇಲುತ್ತವೆ? ನೀರಿನಲ್ಲಿ ಸಣ್ಣ ಸೂಜಿ ಕೂಡ ಮುಳುಗುತ್ತೆ. ಹೀಗಿರುವಾಗ ಇಷ್ಟು ಭಾರಿ ತೂಕವಾದ ಇವು ಮುಳುಗದೆ ತೇಲುವುದು ಹೇಗೆ? ಹಾಗೂ ಮುಂತಾದ ಹಡಗುಗಳ ಬಗ್ಗೆ ಇರುವ ರೋಚಕ ಸಂಗತಿಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಈ ಬೃಹದಾಕಾರದ ಕ್ರೂಸರ್ಗಳು ಹೇಗೆ ತಯಾರಾಗುತ್ತವೆ ಅಂತ ನಿಮಗೆ ಗೊತ್ತಾ? ಇವು ತುಂಬ ಬೃಹದಾಕಾರದ ಹಡಗುಗಳು. ಇವುಗಳನ್ನು ತಯಾರು ಮಾಡೋದಕ್ಕೆ 2 ರಿಂದ 3 ವರ್ಷಗಳ ಸಮಯ ಬೇಕು. ಹಾಗೆ ಈ ಕ್ರೂಸರ್ಗಳನ್ನು ರೆಡಿ ಮಾಡೋದಕ್ಕೆ 100 ವರ್ಕರ್ಸ್ಗಳ ಅಗತ್ಯವಿದೆ. ಅದೇ ರೀತಿ ಈ ಕ್ರೂಸರ್ನಲ್ಲಿ ಒಂದೇ ಬಾರಿ 8,000 ರಿಂದ 10,000 ಜನರು ಕೂರಲು ಅವಕಾಶವಿದೆ. 1,00,000 ಟನ್ಗಳಷ್ಟು ತೂಕ ಹೊಂದಿರುವ ಈ ಹಡಗುಗಳನ್ನು ನಿರ್ಮಿಸಲು ತುಂಬ ಕಂಪನಿಗಳಿವೆ. ಅವುಗಳೆಂದರೆ ಹ್ಯುಂಡೈ, ಮಿಟ್ಸುಬಿಷಿ, ಸ್ಯಾಮ್ಸಂಗ್, STX ಈ ರೀತಿ ಮುಂತಾದ ಕಂಪನಿಗಳು ಈ ರೀತಿಯಾದ ಶಿಪ್ಗಳನ್ನು ಉತ್ಪಾದಿಸುತ್ತೆ. ಜಪಾನಿನ ಮಿಟ್ಸುಬಿಷಿ ಎನ್ನುವ ಸಂಸ್ಥೆಯು AIDA ಎಂಬ ಕ್ರೂಸರನ್ನು ತಯಾರಿಸಿದೆ. ಸ್ನೇಹಿತರೆ, ಈಗ ನಾವು ಇಂತಹ ಬೃಹತ್ ಹಡಗುಗಳನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಮೊದಲು ಇಂತಹ ಹಡಗುಗಳನ್ನು ತಯಾರು ಮಾಡೋದಕ್ಕೆ ಅಷ್ಟೇ ದೊಡ್ಡ ಜಾಗ ಬೇಕಾಗುತ್ತೆ. ಹಾಗೂ ಈ ಸ್ಥಳ ಕೂಡ ಸಮುದ್ರಕ್ಕೆ ಹತ್ತಿರವೇ ಇರಬೇಕು. ದೂರವಿದ್ರೆ ಆ ಹಡಗನ್ನು ಸಮುದ್ರಕ್ಕೆ ತರಲು ಕಷ್ಟವಾಗುತ್ತೆ. ಹೀಗಾಗಿ ಈ ಶಿಪ್ ಅನ್ನ ನಾಗಸಾಕಿ ಬಳಿಯಲ್ಲಿರುವ ಒಂದು ಶಿಪ್ ಯಾರ್ಡ್ ಬಳಿಯ ತಯಾರಿಸಲು ನಿರ್ಧರಿಸುತ್ತೆ. ಮೊದಲಿಗೆ ಅಲ್ಲೊಂದು ದೊಡ್ಡ ಶಿಪ್ ಯಾರ್ಡ್ ಅನ್ನ ನಿರ್ಮಿಸುತ್ತೆ. ಅಲ್ಲಿ ಒಂದು ಜಾಗವನ್ನು ಅಳವಡಿಸಿಕೊಂಡು ಸ್ಕ್ವೇರ್ ಬ್ಲಾಕ್ಸ್ ಗಳನ್ನ ಜೋಡಿಸುತ್ತಾರೆ. ಅದರ ಮೇಲೆ ವುಡನ್ ಹಾಗೂ ಸ್ಟೀಲ್ ಲಾಕ್ಸ್ ಮತ್ತು ಚೌಕಟ್ಟುಗಳನ್ನು ಇಡ್ತಾರೆ. ಹಡಗುಗಳಿಗೆ ಅತ್ಯುತ್ತಮ ಸ್ಟೀಲ್ ಬಾರ್ ಅನ್ನ ಬಳಕೆ ಮಾಡ್ತಾರೆ. ಸ್ಟೀಲ್ ಯಾಕೆ ಬಳಸ್ತಾರೆ ಅಂದ್ರೆ ಸಾಧಾರಣವಾದ ಕಬ್ಬಿಣವಿದ್ರೆ ತುಕ್ಕು ಹಿಡಿಯುತ್ತದೆ. ಆದರೆ ಪಾಲಿಶ್ಡ್ ಉಕ್ಕು ಎಂದಿಗೂ ಕೂಡ ತುಕ್ಕು ಹಿಡಿಯುವುದಿಲ್ಲ ಹಾಗೂ ಅದು ನೀರಿನಲ್ಲಿ ತೇಲುತ್ತದೆ. ಸಾಗರದ ಉಪ್ಪಿನೀರಿನ ಜೊತೆ ಸ್ಟೀಲ್ ಅತ್ಯುತ್ತಮವಾಗಿ ಬೆರೆಯುತ್ತದೆ. ಆ ಹಡಗಿನ ಒಳಗೆ ಸ್ಟೀಲ್ ರಾಡ್ಸ್ ಹಾಗೂ ಪ್ಲೇಟ್ಸ್ಗಳನ್ನು ಇಟ್ಟು ಒಳಾಂಗಣವನ್ನು ಸಿದ್ಧಪಡಿಸ್ತಾರೆ. ಇದರ ಒಳಗೆ ಲಿವಿಂಗ್ ರೂಮ್, ಡಿನ್ನರ್ ರೂಮ್, ಹಾಲ್, ಪ್ಲೇ ಗ್ರೌಂಡ್, ಮೂವಿ ಥಿಯೇಟರ್ ಹೀಗೆ ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತವೆ. ಇದರಲ್ಲಿ ವಿದ್ಯುತ್ ಸರಬರಾಜು ಮಾಡಲು ವೈರ್ಗಳು, ಹಗ್ಗಗಳು, ಸ್ಟೇರ್ ಕೇಸ್, ಅಂಡರ್ ಗ್ರೌಂಡ್, ಬೇಸ್ಮೆಂಟ್, ವಾಶ್ರೂಮ್, ನೀರು ಹೋಗಲು ಬೇಕಾದ ಪೈಪ್ ವ್ಯವಸ್ಥೆ ಹೀಗೆ ಎಲ್ಲವೂ ಸಹ ಇರುತ್ತವೆ. ಅದರ ಫ್ಲೋರ್ ಹಾಗೂ ರೂಫ್ ಎರಡನ್ನ ಸಹ ಸ್ಟೀಲ್ನಿಂದಲೇ ಮುಚ್ಚಿರ್ತಾರೆ. ಇಂತಹ ಹಡಗಿನಲ್ಲಿ ಎಲ್ಲಾ ತರಹದ ಆಧುನಿಕ ಸೌಕರ್ಯಗಳು ಇರುವಂತೆ ವ್ಯವಸ್ಥೆ ಮಾಡಲಾಗುತ್ತೆ. ಈ ಹಡಗಿನ ಬ್ಲೂ ಪ್ರಿಂಟ್ ಇಂಜಿನಿಯರ್ಗಳ ಬಳಿ ಸಿದ್ಧವಿರುತ್ತೆ. ಅದೇ ರೀತಿ ಹಡಗಿನಲ್ಲಿ ಶಾಪಿಂಗ್ ಮಾಲ್, ಕಿಚನ್, ರೆಸ್ಟೋರೆಂಟ್, ಸ್ವಿಮ್ಮಿಂಗ್ ಪೂಲ್ ಹೀಗೆ ಪ್ರತಿಯೊಂದು ಸಹ ಇರುತ್ತವೆ. ಇವುಗಳನ್ನು ನೋಡಿದರೆ ನಾವು ಸಮುದ್ರದ ಮಧ್ಯೆ ಹಡಗಿನಲ್ಲಿದ್ದೀವಿ ಎಂಬ ಭಾವನೆ ಕೂಡ ನಮಗೆ ಬರುವುದಿಲ್ಲ. ಒಂದು ಅತ್ಯಾಧುನಿಕ ಸಿಟಿಯಲ್ಲಿ ಏನೆಲ್ಲ ಇರುತ್ತದೆಯೋ ಅಂಥದ್ದೆಲ್ಲ ಸಹ ಇಂತಹ ಒಂದು ಹಡಗಿನಲ್ಲೇ ಇರುತ್ತದೆ. ಅಂತಿಮವಾಗಿ ಇದಕ್ಕೆ ಪೇಂಟಿಂಗ್, ಪಾಲಿಶ್ ಮಾಡಿ ಪ್ರೊಫೈಲರ್ಗಳನ್ನು ಸಹ ಅಳವಡಿಸ್ತಾರೆ. ಈ ಪ್ರೊಫೈಲರ್ಗಳು ಅದರ ಗಾಳಿಯ ಹಾಗೆ ಕೆಳಗಡೆ ಜೋಡಿಸಲ್ಪಟ್ಟಿರುತ್ತವೆ. ಇವುಗಳನ್ನ ಕಡ್ಡಾಯವಾಗಿ ಬ್ರೋನ್ಸ್ ಅಥವಾ ಕಂಚಿನಿಂದ ತಯಾರು ಮಾಡಲಾಗುತ್ತೆ. ಇದನ್ನು ಎಷ್ಟು ಸುಂದರವಾಗಿ ಕಟ್ಟಿರ್ತಾರೆ ಅಂದ್ರೆ ಅನೇಕರು ಇದರ ಸೌಂದರ್ಯವನ್ನ ನೋಡಿ ಆನಂದಿಸುವ ಸಲುವಾಗಿ ಇದರಲ್ಲಿ ಪ್ರಯಾಣ ಮಾಡ್ತಾರೆ. ಈ ವಿಶಾಲವಾದ ಹಡಗುಗಳನ್ನು ತಯಾರು ಮಾಡಲು 2 ರಿಂದ 3 ವರ್ಷಗಳ ಸಮಯ ತೆಗೆದುಕೊಳ್ಳಲಾಗುತ್ತೆ. ಇದರ ಒಳಗಡೆ ಕಸಿನೋ, ಹಾಸ್ಪಿಟಲ್ ಸಹ ಇರುತ್ತವೆ. ಈ ಹಡಗಿನಲ್ಲಿ ಇದರ ಪ್ರೊಫೈಲರ್ಗಳು ಎಷ್ಟು ವೇಗವಾಗಿ ತಿರುಗುತ್ತದೆಯೋ ಅಷ್ಟೇ ವೇಗವಾಗಿ ಹಡಗು ಚಲಿಸುತ್ತದೆ. ಹಡಗಿನಲ್ಲಿ ಅಲ್ಲಲ್ಲಿ ವೆಂಟಿಲೇಟರ್ಸ್ ಹೋಲ್ಗಳು ಕೂಡ ಇರುತ್ತವೆ. ಇವುಗಳು ಪ್ರತ್ಯೇಕ ಗಾತ್ರದ ಇಂಜಿನ್ಗಳಂತೆ ಪ್ರತ್ಯೇಕ ಬೋಗಿ ಕೂಡ ಇರುತ್ತವೆ. ಇವುಗಳಲ್ಲಿ ಕೆಲ ಹಡಗುಗಳಿಗೆ 2 ರಿಂದ 3 ಪ್ರೊಫೈಲರ್ಗಳನ್ನು ಸಹ ಅಳವಡಿಸಲಾಗಿರುತ್ತೆ. ಇವುಗಳನ್ನು ಫಿಕ್ಸ್ ಮಾಡಿದ ನಂತರ ಇವುಗಳಿಗೆ ಆಂಟಿ ರಸ್ಟಿಂಗ್ ಕೆಮಿಕಲ್ ಅನ್ನ ಬೆಳೆಯುತ್ತಾರೆ. ಆಗ ಅದು ನೀರೊಳಗೆ ಎಷ್ಟು ಕಾಲ ಇದ್ದರೂ ಸಹ ರಸ್ಟ್ ಹಿಡಿಯೋದಿಲ್ಲ. ಇಷ್ಟೆಲ್ಲ ಮುಗಿದ ನಂತರ ಹಡಗಿನ ಎಲ್ಲ ಭಾಗಗಳಿಗೆ ಪೇಂಟಿಂಗ್ ಹೊಡೆದು ಅದನ್ನು ಟೆಸ್ಟಿಂಗ್ ಆಗಿ ನೀರಿಗೆ ಬಿಡುತ್ತಾರೆ. ಟೆಸ್ಟ್ ಮುಗಿದ ನಂತರ ಅದನ್ನು ಮತ್ತೆ ವಾಪಸ್ ಶಿಪ್ ಯಾರ್ಡ್ಗೆ ತರ್ತಾರೆ.
ಏನಾದರೂ ದೋಷವಿದ್ದರೆ ಅದನ್ನ ರಿಪೇರಿ ಮಾಡ್ತಾರೆ ಹಾಗೂ ಎಲ್ಲ ಓಕೆ ಆದ ಬಳಿಕ ಅದರ ಮೇಲೆ ಡಿಸೈನ್ ರಚಿಸಿ ಅದರ ಹೆಸರು ಬರೆದು ಅದನ್ನ ಫೈನಲಿ ಲಾಂಚ್ ಮಾಡ್ತಾರೆ. ಇಷ್ಟು ದೊಡ್ಡ ಹಡಗನ್ನ ಹೇಗೆ ನೀರಿಗೆ ಬಿಡ್ತಾರೆ ಅಂತ ಗೊತ್ತಾ? ಇಲ್ಲಿ ಇವುಗಳಿಗೆ ನೀರಿಗೆ ಬಿಡುವಾಗ ಸ್ವಲ್ಪವೇ ಪ್ರಮಾದ ನಡೆದರೂ ಕೂಡ ಅದು ಅವರಿಗೆ ಕೋಟಿಗಟ್ಟಲೆ ನಷ್ಟ ತರುತ್ತದೆ. ಒಂದು ಹಡಗಿನ ತಯಾರಿಕೆಗೆ ಕೋಟಿಗಟ್ಟಲೆ ಹಣ ಖರ್ಚಾಗುತ್ತದೆ. ಇಂತಹ ಹಡಗುಗಳನ್ನು ನೀರಿಗೆ ಬಿಡುವಾಗ ಒಂದಷ್ಟು ವಿಧಾನಗಳನ್ನು ಅನುಸರಿಸುತ್ತಾರೆ. ಈ ಹಡಗುಗಳನ್ನು ತಯಾರಿಸಲು ಮೊದಲು ಸಮುದ್ರದ ಪಕ್ಕದ ನೀರಿರುವ ಜಾಗವನ್ನು ಖಾಲಿ ಮಾಡಿರುತ್ತಾರೆ. ಹಡಗು ಸಿದ್ಧಗೊಂಡ ನಂತರ ಮತ್ತೆ ಆ ಜಾಗಕ್ಕೆ ನೀರು ತುಂಬಿಸಿ ಹಡಗನ್ನು ಹುಷಾರಾಗಿ ತೇಲಿ ಬಿಡ್ತಾರೆ. ಇದನ್ನ ಫ್ಲೋಟಿಂಗ್ ಟೆಕ್ನಿಕ್ ಎಂದು ಕರೀತಾರೆ. ಇದು ಅತ್ಯಂತ ಸುಲಭ ವಿಧಾನ ಹಾಗೂ ಗ್ರಾವೇಷನ್ ಟೈಪ್ ಮಾದರಿಯಲ್ಲೂ ಸಹ ಇವುಗಳನ್ನು ನೀರಿಗೆ ಬಿಡ್ತಾರೆ. ಅಲ್ಲದೆ ಏರ್ ಬ್ಯಾಗ್ ಲಾಂಚಿಂಗ್ ಟೆಕ್ನಿಕ್ ಮೂಲಕವೂ ಸಹ ಹಡಗುಗಳನ್ನು ನೀರಿಗಿಳಿಸ್ತಾರೆ. ಇಲ್ಲಿ ದೊಡ್ಡ ಏರ್ ಬ್ಯಾಗ್ ಅಥವಾ ರಬ್ಬರ್ ಬಲೂನ್ಗಳನ್ನು ಹಡಗಿನ ಕೆಳಗಿಟ್ಟು ಅವುಗಳ ಮೇಲಿನಿಂದ ನೀರಿಗೆ ಉರುಳಿಸ್ತಾರೆ. ಇದನ್ನ ನೀವು ಸಹ ಕೆಲ ವಿಡಿಯೋಗಳಲ್ಲಿ ನೋಡಿರ್ತೀರಿ. ಇದಲ್ಲದೆ ಮೆಕ್ಯಾನಿಕಲ್ ಟೈಪ್ ಲಾಂಚಿಂಗ್ ಎಂಬ ಇನ್ನೊಂದು ವಿಧಾನ ಕೂಡ ಇದೆ. ಇದು ಎಲ್ಲ ವಿಧಾನಗಳಿಗಿಂತ ತುಂಬಾ ಡೇಂಜರ್ ಆಗಿದೆ. ಇಲ್ಲಿ ಬೃಹದಾಕಾರದ ಹಡಗುಗಳನ್ನ ಸಾಮಾನ್ಯವಾಗಿ ಇಳಿಸೋದಿಲ್ಲ. ಇಲ್ಲಿ ಟ್ರಕ್, ಕ್ರೇನ್ ತರಹದ ಮಿಷನ್ಗಳ ಸಹಾಯದಿಂದ ಸಣ್ಣ ಸಣ್ಣ ನೌಕೆಗಳನ್ನ ತೇಲಿ ಬಿಡಲಾಗುತ್ತೆ. ಹಡಗುಗಳು ಎಷ್ಟೇ ಭಾರವಿದ್ದರೂ ಸಹ ನೀರಿನಲ್ಲಿ ಮುಳುಗದೆ ತೇಲುತ್ತಾ ಚಲಿಸುವುದು ಹೇಗೆ ಸಾಧ್ಯವೆಂದು ನೀವು ಸಹ ಯೋಚನೆ ಮಾಡಿರ್ತೀರಿ. ಯಾವುದೇ ಭಾರವಾದ ವಸ್ತು ಸಹ ಗುರುತ್ವಾಕರ್ಷಣೆ, ಆದರೆ ಹಡಗು ತಾನು ಎಷ್ಟು ಭಾರವಿದ್ದರೂ ಸಹ ಅದು ಯಾವುದೇ ಕಾರಣಕ್ಕೂ ಮುಳುಗೋದಿಲ್ಲ. ಯಾವ ವಸ್ತುವು ನೀರಿನಲ್ಲಿದ್ದು ಸಹ ಏಕಕಾಲದಲ್ಲಿ ತನ್ನ ಭಾರದಷ್ಟು ನೀರನ್ನು ಹೊರ ಹಾಕುತ್ತದೆಯೋ ಆ ವಸ್ತು ನೀರಿನಲ್ಲಿ ಮುಳುಗುವ ಸಾಧ್ಯತೆ ಕಡಿಮೆ ಇದೆ ಅಂತ ಅರ್ಥಮೆಟಿಕ್ ಸಿದ್ಧಾಂತ ಹೇಳುತ್ತದೆ. ಯಾವ ವಸ್ತುವು ಮಾಸ್ ಕಳೆದುಕೊಂಡಿರುತ್ತದೆಯೋ ಅಥವಾ ಒಳಗೆ ಖಾಲಿ ಇರುತ್ತದೆಯೋ ಆ ವಸ್ತುವು ಸಹ ಮುಳುಗದೆ ತೇಲುತ್ತದೆ. ಹಡಗು ಸಹ ಒಳಗೆ ಖಾಲಿ ಇರುತ್ತದೆ, ಅದು ತನ್ನ ಡೆನ್ಸಿಟಿಯಷ್ಟೇ ನೀರನ್ನ ಹೊರ ಚೆಲ್ಲುತ್ತದೆ. ಅಷ್ಟೇ ಅಲ್ಲ, ಭಾರವಿದ್ದರೂ ಸಹ ಅವುಗಳ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತಲೂ ಸಹ ಕಡಿಮೆ ಇರುವ ಹಾಗೆ ಅದನ್ನ ತಯಾರು ಮಾಡಿರುತ್ತಾರೆ. ಹೀಗಾಗಿ ಹಡಗಿನಲ್ಲಿ ಒಂದು ವೇಳೆ ನೀರು ಸೇರಿದರೂ ಸಹ ಅದು ಸಂಪೂರ್ಣವಾಗಿ ಮುಳುಗದೆ ಅರ್ಧ ಮಾತ್ರ ಮುಳುಗಿ ಉಳಿದ ಅರ್ಧ ಭಾಗ ತೇಲುತ್ತದೆ. ಹೀಗೆ ಅದು ಸಂಪೂರ್ಣವಾಗಿ ನೀರಲ್ಲಿ ಮುಳುಗಬೇಕು ಅಂದ್ರೆ ಅದರ ಕೆಳ ಅಥವಾ ತಳಭಾಗದಲ್ಲಿ ಬಿರುಕು ಏರ್ಪಟ್ಟಾಗ ಮಾತ್ರ ನೀರು ಒಳಗಿನಿಂದ ತುಂಬಿಕೊಂಡು ಅದು ಮುಳುಗುತ್ತದೆ. ಇದಕ್ಕೆ ಟೈಟಾನಿಕ್ ಹಡಗಿನ ದುರಂತವೇ ಅತ್ಯುತ್ತಮ ಉದಾಹರಣೆ. ಈಗ ಹಡಗು ಯಾಕೆ ಮುಳುಗೋದಿಲ್ಲ ಎಂದು ತಿಳಿಯಲು ನೀವೇ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಹಾಗೂ ಸುಲಭದ ಪ್ರಯೋಗ ಮಾಡಬಹುದು. ಅದೇನು ಅಂದ್ರೆ, ಒಂದು ಕಬ್ಬಿಣದ ಬಾಲ್ ಹಾಗೂ ರಬ್ಬರ್ ಬಾಲ್ ತೆಗೆದುಕೊಳ್ಳಿ. ಎರಡೂ ಸಹ ಒಂದೇ ಗಾತ್ರದಲ್ಲಿದ್ದರೂ ಸಹ ಕಬ್ಬಿಣದ ಬಾಲ್ ಅರ್ಧ ಕೆಜಿಯಿಂದ 1 ಕೆಜಿ ತೂಗುತ್ತದೆ. ಆದರೆ ಅದೇ ರೀತಿಯ ರಬ್ಬರ್ ಬಾಲ್ 200ರಿಂದ 250 ಗ್ರಾಂ ತೂಕವಿರುತ್ತೆ. ಈಗ ಇವೆರಡನ್ನ ಸಹ ನೀರಿಗೆ ಹಾಕಿ ರಬ್ಬರ್ ಬಾಲ್ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತಲೂ ಕಡಿಮೆ ಇರುತ್ತೆ. ಅದು ಅದರ ಭಾರದಷ್ಟು ನೀರನ್ನು ಹೊರ ಚೆಲ್ಲುತ್ತದೆ, ಆದ್ದರಿಂದ ಅದು ಮುಳುಗದೆ ತೇಲುತ್ತದೆ. ಅದೇ ರೀತಿ ಐರನ್ ಬಾಲ್ ಹೆಚ್ಚು ತೂಕವಿದ್ದು ಇದರ ಒಟ್ಟು ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತಲೂ ಹೆಚ್ಚು, ಹೀಗಾಗಿ ಅದು ತೇಲುತ್ತದೆ. ದೊಡ್ಡ ವಸ್ತುಗಳಿಗೂ ಸಹ ಇದೇ ನಿಯಮಗಳು ಅನ್ವಯಿಸುತ್ತದೆ. ಆದ ಕಾರಣ ಹಡಗುಗಳು ಸುಲಭವಾಗಿ ತೇಲುತ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನಿಮಗೆ ಕೂಡ ಎಂದಾದರೂ ಹಡಗಿನ ಪ್ರಯಾಣ ಮಾಡಬೇಕು ಅಂತ ಅನಿಸಿದ್ರೆ ಕೆಳಗಡೆ ಕಮೆಂಟ್ ಮಾಡಿ.